ಉತ್ತರ ಕರ್ನಾಟಕದ ಅಭಿವೃದ್ಧಿ ಆದ್ರೆ ಮಾತ್ರ ರಾಜ್ಯ ಸಮಗ್ರ ಅಭಿವೃದ್ಧಿ ಆಗೋದು ಅಂದ್ರು ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ. ಬೆಳಗಾವಿಯಲ್ಲಿ 2022ರ ಚಳಿಗಾಲದ ಸುವರ್ಣ ಅಧಿವೇಶನ ಬಹುತೇಕ ಅರ್ಧ ದಿನಗಳ ಅವಧಿ ಮುಗಿದಿದೆ. ಇಂತಹ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಮತ್ತೆ ತಾರತಮ್ಯಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು, ನಿರೀಕ್ಷೆಗಳು ಇವೆ. ಇದರ ಮುಂದುವರಿದ ಭಾಗವಾಗಿ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ಸದಸ್ಯರು ಹಾಗೂ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಆದ ಛಲವಾದಿ ನಾರಾಯಣಸ್ವಾಮಿ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜರವರು ಮುಕ್ತವಾಗಿ ಸಂವಾದ ಮಾಡಿ ವಿವಿಧ ಪ್ರಶ್ನೆಗಳ ಬಗ್ಗೆ ಉತ್ತರ ಪಡೆದಿದ್ದಾರೆ. ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷವಾಗಿ ಅವ್ರದೇ ಆದ ಒಂದ್ ರೀತಿ ಉತ್ತರ ಕರ್ನಾಟಕದ ಶೈಲಿಲಿ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಸಮಸ್ಯೆಗಳನ್ನ ಬೆಳಕು ಚೆಲ್ಲಿದ್ದಾರೆ. ಈ ಬಗ್ಗೆ ಸ್ವತಃ ಅವರಿದ್ದಾರೆ. ಸರ್ ನಮಸ್ತೆ. ಮೊದಲಿಂದನೂ ಸಹ ಒಂದ್ ರೀತಿ ಉತ್ತರ ಕರ್ನಾಟಕದ ಸಮಗ್ರ ಬಗ್ಗೆ ಚರ್ಚೆ ಆಗಬೇಕು, ಸಮಸ್ಯೆಗಳು ಪರಿಹಾರ ಆಗಬೇಕು ಅಂತ ಹೇಳ್ಬಿಟ್ಟು ಧ್ವನಿ ಎತ್ತಿತ್ತು. ಈ ಬಾರಿ ವಿಶೇಷವಾಗಿ ತಾವು ವಿರೋಧ ಪಕ್ಷದವರು ಏನೋ ಒಂದ್ ಕಡೆ ಹೆಜ್ಜೆ ಮುಂದೆ ಇಟ್ಟಿದ್ದೀರಾ. ಇವತ್ತು ಮಾತ್ರ ಅಲ್ಲ, ಯಾವಾಗಲೂ ನಮ್ಮ ಕಮಿಟ್ಮೆಂಟ್ ಹೀಗೆ ಇರುತ್ತೆ. ಇವತ್ತಿನ ದಿವಸ ನಾನು ಇಲ್ಲಿ ಸದನ ಪ್ರಾರಂಭ ಆಗ್ತದೆ ಅಂತಕ್ಕಂಥ ದಿನಾಂಕವನ್ನು ಘೋಷಣೆ ಮಾಡಿದಾಗಲೇ ನಾನು ಹೇಳಿದೆ, ಉತ್ತರ ಕರ್ನಾಟಕ ಭಾಗವನ್ನು ಸರ್ಕಾರ ಬಹಳ ನಿರ್ಲಕ್ಷ್ಯ ಮಾಡಿದೆ. ರೈತರ ಸಮಸ್ಯೆಗಳು ಬಹಳಷ್ಟು ಬೆಳೆದು ನಿಂತಿವೆ. ಇವತ್ತು ಕಬ್ಬು ಬೆಳೆಗಾರರು ಸಮಸ್ಯೆ ಇದೆ, ಮೆಕ್ಕೆಜೋಳದ ರೈತರ ಸಮಸ್ಯೆ ಇದೆ, ಆಮೇಲೆ ಅತಿವೃಷ್ಟಿಗೆ ಸಿಲುಕಿ ಬೆಳೆಗಳು ಸಂಪೂರ್ಣ ಹಾನಿಯಾಗಿವೆ. ಇವರೆಲ್ಲರಿಗೂ ಪರಿಹಾರ ಕೊಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಆದ್ದರಿಂದಲೇ ಇವತ್ತು ಅವರ ಸರ್ಕಾರದ ಒಳಗಡೆ ಇರತಕ್ಕಂಥ ಸದಸ್ಯರೇ ಒಂದು ರೀತಿ ಈ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ. ಆದ್ದರಿಂದ ನಮಗೆ ಉತ್ತರ ಕರ್ನಾಟಕಕ್ಕೆ ಸಪರೇಟ್ ರಾಜ್ಯವನ್ನಾಗಿ ಘೋಷಣೆ ಮಾಡಿ ಅನ್ನೋ ಒಂದು ಮಾತನ್ನು ಎತ್ತಲಿಕ್ಕೆ ಅವರ ಪಕ್ಷದವರೇ ಸದಸ್ಯರು ಪ್ರಾರಂಭ ಮಾಡಿರೋದನ್ನು ನಾನು ಗಮನಿಸಿ ಇವತ್ತು ನಾನು ಹೇಳಿದೆ, ನೋಡಿ, ಇವತ್ತು ಈ ತಾರತಮ್ಯ ಇರಬಾರದು. ಇದು ಅಖಂಡ ಕರ್ನಾಟಕವಾಗಬೇಕೇ ಹೊರತು ಇದು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಈ ಭಾಗಗಳ ಅಂತ ಇರಬಾರ್ದು. ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ನೀವು ಅನೇಕ ಸ್ಥಾನಮಾನ ಕೊಟ್ಟಿದ್ದೀರಿ. ಅಲ್ಲಿಗೆ KKRDB ಅಂತೇಳಿ ಮಾಡಿ ಅದಕ್ಕೆ ಹಣ ಹೆಚ್ಚಿಗೆ ಬಿಡುಗಡೆ ಮಾಡ್ತೀರಿ. ಆದರೆ ಈ ಉತ್ತರ ಕರ್ನಾಟಕ ಭಾಗದ ಕಿತ್ತೂರು ಕರ್ನಾಟಕಕ್ಕೆ ನೀವು ಯಾಕೆ ಹಣ ಕೊಡೋದಿಲ್ಲ ಹೆಚ್ಚಿಗೆ? ಅಲ್ಲಿ KKRDB ಮಾಡ್ದಂಗೆ ಇಲ್ಲೂ KKRDB ಕೊಡಿ, ಅವ್ರಿಗೂ ಮುಂದೆ ಬರಲಿಕ್ಕೆ ಅವಕಾಶ ಕೊಡಿ. ಆಗ ಈ ಪ್ರತ್ಯೇಕ ರಾಜ್ಯದ ಕೂಗು ನಿಂತು ಹೋಗುತ್ತೆ. ನೀವಿಲ್ಲ ಅಂತಂದ್ರೆ ಸಮಸ್ಯೆಗಳನ್ನು ಹೀಗೆ ಬಗೆಹರಿಸದೆ ಮುಂದಕ್ಕೆ ಹಾಕೊಂಡು ಹೋಗ್ತಿದ್ರೆ ಜನರು ಇಂಥ ಒಂದು ಅಪಸ್ವರಗಳನ್ನು ಎತ್ತತಕ್ಕಂಥದ್ದು ಸಹಜವಾಗಿ ಬಂದ್ಬಿಡ್ತದೆ. ಇದಕ್ಕೆ ಸರ್ಕಾರಗಳು ಅವಕಾಶ ಕೊಡಬಾರದು ಅಂತಕ್ಕಂಥ ಮಾತನ್ನು ನಾನು ಅವತ್ತು ಹೇಳಿದ್ದೇನೆ. ಅದೇ ಪ್ರಕಾರ ಇವತ್ತು ಒಂದು ನಿಲುವಳಿ ಸೂಚನೆಯನ್ನು ಮಂಡಿಸಿ ಈ ಭಾಗಕ್ಕೆ ಒತ್ತು ಕೊಡಬೇಕು. ಈ ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದನ್ನು ಮೊದಲು ಸರ್ಕಾರ ತಿದ್ದುಕೊಳ್ಬೇಕು. ಈ ಭಾಗದ ರೈತರಿಗೆ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು. ದಲಿತರದಿರ್ಬೋದು, ಸಾಮಾನ್ಯ ಜನರದಿರ್ಬೋದು, ಹಿಂದುಳಿದವರದಿರ್ಬೋದು, ಎಲ್ಲರೂ ಸಮಸ್ಯೆಯಲ್ಲಿದ್ದಾರೆ. ಇದಕ್ಕೆ ನಿಮ್ಮ ಸರಿಯಾದ ಉತ್ತರ ಕೊಡಿ ಅಂತೇಳಿ ಈಗಾಗಲೇ ನಾನು ಪ್ರಸ್ತಾಪವನ್ನು ಕೂಡ ಮಂಡಿಸಿದ್ದೇನೆ. ನಾನು ಬೆಂಗಳೂರಿನವನೇ ಆದರೂ ಕೂಡ ನನ್ನ ಬೆಂಗಳೂರಿಗೂ ಗೌರವ ಬರಬೇಕಂತಂದ್ರೆ ಬೆಳಗಾವಿಯೂ ಮುಂದೆ ಬರಬೇಕು, ಗುಲ್ಬರ್ಗನೂ ಮುಂದೆ ಬರಬೇಕು, ಬಿಜಾಪುರವೂ ಮುಂದೆ ಬರಬೇಕು. ಎಲ್ಲ ಬೆಂಗಳೂರಿನ ರೀತಿಯಲ್ಲಿ ಅವು ಆದಾಗ ನಮ್ಮನ್ನು ಕೂಡ ಎಲ್ಲರೂ ಗೌರವದಿಂದ ಕಾಡ್ತಾರೆ. ಇಲ್ಲಂತಂದ್ರೆ ಏನಾಗುತ್ತೆ ಅಂತಂದ್ರೆ ಒಂದು ಕಡೆ ಸ್ಲಮ್ಮು, ಇನ್ನೊಂದು ಕಡೆ ಪ್ಯಾಲೇಸು. ಇದು ಹೇಗಿರುತ್ತೆ ನೋಡ್ಲಿಕ್ಕೆ? ಈ ಸಮಸ್ಯೆಗೆ ಪರಿಹಾರ ಸರ್ಕಾರಗಳು ಕೊಡಬೇಕು ಅನ್ನೋದು ನನ್ನ ಉದ್ದೇಶ. ಸರ್, ಈಗ ಹಿಂದೂ ಸರ್ಕಾರ ಇತ್ತು ಸರ್, ವಿಶೇಷವಾಗಿ ಆ ಸಂದರ್ಭದಲ್ಲಿ ಯಾಕೆ ಸರ್ ಈಗಿರೋ ಸರ್ಕಾರ ಸ್ಪಂದನೆ ಇಲ್ವೋ, ಅಥವಾ ನಿಮ್ಮ ಸರ್ಕಾರ ಇದ್ದಾಗ ಸಾಕಷ್ಟು ಸರ್ಕಾರ ಬಂದೋಗಿದೆ, ಯಾಕೆ ಉತ್ತರ ಕನ್ನಡದ ನಾನು ಯಾವ ಪಕ್ಷದ ಸರ್ಕಾರ ಅಂತ ನಾನು ಹೇಳಿಲ್ಲ. ಆ ಕಾಲದಲ್ಲಿ ಬಹಳ ಸುಭಿಕ್ಷವಾಗಿತ್ತು, ಈಗ ಸುಭಿಕ್ಷವಾಗಿಲ್ಲ ಅಂತ ಹೇಳೋದಿಲ್ಲ ನಾನು. ಯಾವುದೇ ಸರ್ಕಾರ ಇದ್ರೂ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದೇ ಆದ್ಯ ಕರ್ತವ್ಯ ಮಾಡಬೇಕು, ಅಷ್ಟೇ ನನ್ನ ಉದ್ದೇಶ. ಈಗ ಒಟ್ಟಾರೆ ಪ್ರಾದೇಶಿಕ ಅಸಮತೋಲನ ಇದೆ, ಅದನ್ನ ನಿವಾರಿಸ್ತೀವಿ. ಅಲ್ಲ, ನಾವಂತೂ ಬದ್ಧತೆಯಿಂದ ಅದನ್ನ ಮಾತಾಡಿದ್ದೇವೆ. ಇದೇ ಬದ್ಧತೆ ಅಧಿಕಾರಕ್ಕೆ ಬಂದಾಗಲೂ ನಮ್ಮದು ಇದ್ದೇ ಇರುತ್ತೆ. ಸರ್, ಈಗ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಈ ಚಳಿಗಾಲದ ಅಧಿವೇಶನದಲ್ಲಿ ತಾವು ಹಿರಿಯ ಒಂದ್ ರೀತಿ ವಿಧಾನ ಪರಿಷತ್ ಸದಸ್ಯರು ಸರ್, ಇಂಥ ಸಂದರ್ಭದಲ್ಲಿ ಯಾಕೆ ಸರ್ ಪಾಲ್ಗೊಳ್ಳುವಿಕೆ ಕಮ್ಮಿ ಆಗಿದೆ? ಒಂದ್ ರೀತಿ ಜನಪ್ರತಿನಿಧಿಗಳು ಎಲ್ಲಿ? ನಮ್ಮಲ್ಲಿ ಪೂರ್ತಿ ಅಟೆಂಡೆನ್ಸ್ ಇದೆ. ನಮ್ಮಲ್ಲಿ ಆ ರೀತಿ ಪ್ರಶ್ನೆ ಇಲ್ಲ. ತಳಮನೆಯಲ್ಲಿ ಹೇಗಿದೆ ಅಂತ ನಾನು ಹೋಗಿ ನೋಡಿಲ್ಲ. ಯಾರೋ ಮೇಲ್ಮನೆಯಲ್ಲಿ ಎಲ್ಲರೂ ಬರ್ತಿದ್ದಾರೆ. ಇಲ್ಲ, ಆ ಬಗ್ಗೆ ಯಾರು ಮೀನಾಮೇಷ ಎಣಿಸೋದಿಲ್ಲ. ಎಲ್ಲರಿಗೂ ಬದ್ಧತೆ ಇದೆ ಅಂತಲೇ ನಾನು ಭಾವಿಸ್ತೇನೆ. ಅದರಲ್ಲೂ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಸದಸ್ಯರು ಮತ್ತು ಜನತಾದಳದ ಸದಸ್ಯರು ಎಲ್ಲರೂ ಸೇರಿ ಭಾಗವಹಿಸ್ತಿದ್ದಾರೆ.
ವಿಧಾನ ಪರಿಷತ್ ಸಭಾಪತಿಗಳಾಗಿರ್ತಕ್ಕಂಥ ವಿಶೇಷವಾಗಿ ಬಸವರಾಜ ಹೊರಟ್ಟಿ ಅವ್ರನ್ನ ಒಂದ್ ರೀತಿ ಇದಾಗಬೇಕು, ಒಂದ್ ರೀತಿ ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾಗರಾಜ್ ಯಾದವ್ ಆಗ್ರಹ ಮಾಡಿದ್ದಾರೆ. ನಾನು ಇನ್ನೊಬ್ಬರ ಬಗ್ಗೆ ಕಾಮೆಂಟ್ ಮಾಡೋದಿಲ್ಲ. ಯಾರೇ ಸದಸ್ಯರು ಏನು ಹೇಳಿದಾರೋ ಅದು ಅವ್ರಿಗೆ ಸಂಬಂಧಪಟ್ಟಿದ್ದು. ಅವ್ರು ಯಾಕೆ ಕೇಳಿದ್ರಿ ಅಂತ ನಾನು ಹೇಳೋದಿಲ್ಲ. ಆದರೆ ಕೆಲವು ವಿಷಯಗಳನ್ನು ಗಂಭೀರವಾಗಿ ಚಿಂತನೆ ಮಾಡಿ ಯಾರ ಹತ್ರ ಮಾತಾಡಬೇಕೋ ಅವ್ರ ಹತ್ರ ಮಾತಾಡೋದು ಒಳ್ಳೆಯದು. ಇದು ಹೊರಗಡೆ ಹೋಗಿ ಬೀದಿಯಲ್ಲಿ ನಿಂತು ಮಾತಾಡ್ತಕ್ಕಂಥ ಮಾತುಗಳಲ್ಲ. ಯಾವುದೇ ಸದಸ್ಯರು ಅರ್ಥ ಮಾಡ್ಕೊಳ್ಬೇಕು. ಒಟ್ಟಾರೆ ತಮ್ಮ ಒಂದು ಪಕ್ಷದ ವತಿಯಿಂದ ಇವತ್ತು ಸಹ ಪ್ರತಿಭಟನೆ ಮಾಡಿದ್ರಿ ರಾಜ್ಯ ಸರ್ಕಾರದ ಒಂದು ರೀತಿ ವಿರುದ್ಧ, ರೈತರ ಸಮಸ್ಯೆಗಳ ಪರವಾಗಿ. ವಿಶೇಷವಾಗಿ ಏನ್ ಸರ್, ಏನ್ ಸ್ಪಂದನೆ ನಿರೀಕ್ಷೆ ಮಾಡ್ಬೋದಾ ಸರ್ಕಾರ, ಸಚಿವರು ಮತ್ತೆ ಇವರಿಂದ? ನೋಡಿ, ಅವ್ರಿಗೆ ಬದ್ಧತೆ ಇದ್ರೆ ಅವ್ರು ಮಾಡಬೇಕು. ಇಲ್ಲ ಅಂತಂದ್ರೆ ಕುಂದ ತಿಂದು ಹೋಗ್ಲಿಕ್ಕೆ ಬೆಳಗಾವಿಗೆ ಬರಬಾರ್ದು. ಕುಂದ ತಿನ್ನಕ್ಕಲ್ಲ ನಾವು ಬಂದಿರೋದು, ಸಮಸ್ಯೆ ಪರಿಹಾರಕ್ಕೆ. ಅದನ್ನ ಸರ್ಕಾರ ಅರ್ಥ ಮಾಡ್ಕೊಂಡು ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಟ್ರೆ ನಾವು ಕೂಡ ಸಂತೋಷ ಪಡ್ತೇವೆ. ನಿಮ್ಮ ನಿಲುವು ಕೆಲವು ಉತ್ತರ ಕರ್ನಾಟಕದ ಶಾಸಕರೇ, ರಾಜು ಕಾಗೆ ಇರ್ಬೋದು, ಕೆಲವರೆಲ್ಲ ಪತ್ರ ಬರ್ತಿರೋ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕು ಅಂತ. ವಿಶೇಷವಾಗಿ ನಿಮ್ಮ ನಿಲುವು ಹೇಗಿದೆ ಸರ್? ನೋಡಿ, ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಯಾರು ಮಾತಾಡಿದ್ದಾರೋ ಅವರ ಪರ ನಾನಿಲ್ಲ. ನನ್ನ ನಿಲುವು ಇಷ್ಟೇ, ಸರ್ಕಾರಗಳು ಅಖಂಡ ಕರ್ನಾಟಕವಾಗಿ ಈ ಕರ್ನಾಟಕವನ್ನ ಅಭಿವೃದ್ಧಿಪಡಿಸಬೇಕೇ ಹೊರತು ಇದು ಕಲ್ಯಾಣ ಕರ್ನಾಟಕ ಆಗಲಿ, ಕಿತ್ತೂರು ಕರ್ನಾಟಕ ಬೇರೆ, ಮೈಸೂರು ಕರ್ನಾಟಕ ಬೇರೆ, ಬೆಂಗಳೂರು ಕರ್ನಾಟಕ ಬೇರೆ ಅಂತಕ್ಕಂಥ ಮಾತು ಇರಬಾರ್ದು. ಆದರೆ ಇಲ್ಲೇನಾಗಿದೆ, ತಾರತಮ್ಯ ಇರುವ ಕಾರಣದಿಂದಲೇ ಮಾನ್ಯ ಯಡಿಯೂರಪ್ಪನವರು, ಕುಮಾರಸ್ವಾಮಿಯವರು ಸೇರಿ ಇಲ್ಲಿ ಸುವರ್ಣಸೌಧವನ್ನ ನಿರ್ಮಾಣ ಮಾಡಿದ್ದಾರೆ. ಚಳಿಗಾಲದ ಅಧಿವೇಶನ ಇಲ್ಲಿ ನಡೀಬೇಕು. ಯಾಕೆಂತಂದ್ರೆ ಈ ಭಾಗಕ್ಕೆ ಸಮಸ್ಯೆಗಳು ಬಹಳಷ್ಟು ಇದೆ. ಇಲ್ಲಿನ ಜನರಿಗೆ ಉತ್ತರ ಕೊಡ್ಬೇಕಂತಂದ್ರೆ ನೀವು ಬೆಂಗಳೂರಿನಲ್ಲಿ ಕುಳಿತು ಕೊಡಕ್ಕಾಗೋದಿಲ್ಲ. ಅವರಲ್ಲಿ ತಾರತಮ್ಯದ ಭಾವನೆ ಉಂಟು ಮಾಡಬಾರ್ದು. ಆ ಕಾರಣಕ್ಕೆ ಇಲ್ಲಿ ಮಾಡಬೇಕು ಅಂತೇಳಿ ಇಷ್ಟೊಂದು ಶ್ರಮ ಪಟ್ಟು ಇಲ್ಲಿ ಸೌಧವನ್ನು ರಚನೆ ಮಾಡಿ ನಮ್ಮನ್ನ ತಂದಿಲ್ಲಿ ಬಿಟ್ಟಾಗ ನಾವು ಇಲ್ಲಿ ಕುಳಿತು ಬೆಂಗಳೂರಿನ ಬಗ್ಗೆ ಮಾತಾಡೋದಿದ್ರೆ ಇದಕ್ಕಿಂತ ಅಪವಾದ ಇನ್ನೊಂದಿಲ್ಲ. ಈ ಒಟ್ಟಾರೆ ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿಗೆ ತಾವು ಸದಾ ಬದ್ಧರಾಗಿರ್ತೀರಾ? ಖಂಡಿತ ಬದ್ಧರಾಗಿದ್ದೇವೆ, ಯಾವಾಗಲೂ ಬದ್ಧರಾಗಿರ್ತೇವೆ. ಯಾಕೆಂತಂದ್ರೆ ಎಲ್ಲರೂ ನಾವು ಸಹೋದರರಂತೆ ಬಾಳಬೇಕು. ಒಂದು ರಾಜ್ಯದಲ್ಲಿ ನಾವು ಸರ್ವರೂ ಕೂಡ ಇವತ್ತು ಅಣ್ಣ ತಮ್ಮಂದರ ರೀತಿ ಬೆಳಿಬೇಕು ಅಂತಂತಂದ್ರೆ ಸಮಗ್ರ ಅಭಿವೃದ್ಧಿ ಆಗಬೇಕು. ಇಷ್ಟು ಅಷ್ಟೇ ಗೊತ್ತಾಯ್ತಲ್ಲ, ಮನೆ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರು ಆಗಿರ್ತಕ್ಕಂಥ ಶ್ರೀ ಚಲವಾದಿ ನಾರಾಯಣಸ್ವಾಮಿ ಸರ್ ಅವರ ಅಭಿಪ್ರಾಯ. ನಮಸ್ಕಾರ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.